ಬೆಂಗಳೂರಿನ ಕಾರು ಒಂದರಲ್ಲಿ ಒಂದು ಮೃತದೇಹ ಸಿಕ್ಕಿದೆ. ಯಾರದ್ದದು? ಎಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಾಗ್ಲೂರು ಕ್ರಾಸ್ ಬಳಿ 45 ವರ್ಷದ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಕೊಲೆ ಮಾಡಿ ಬಿಟ್ಟು ಹೋಗಿರುವಂತಹ ಸಾಧ್ಯತೆ ಅಂತ ಈಗ ಮೊದಲನೇದಾಗಿ ಪ್ರಾಥಮಿಕ ವರದಿಯಲ್ಲಿ ಪೊಲೀಸರು ಹೇಳುತ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಯಲಹಂಕ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಕೊಲೆಯಾದ ವ್ಯಕ್ತಿ ಕೃಷ್ಣ ಯಾದವ್ ಅಂತ ಹೇಳುತ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ ಈ ಯಾದವ್ ಮೂಲತಃ ಆಂಧ್ರ ಪ್ರದೇಶದವರು ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಸೊ ಅಲ್ಲಿ ಕೊಲೆ ಮಾಡಿ ಇಲ್ಲಿ ಬಿಸಾಕಿ ಹೋದ್ರು, ಕಾರಲ್ಲಿ ಬಿಟ್ಟು ಹೋದ್ರ ಅಥವಾ ಇಲ್ಲೇ ವಾಸ ಮಾಡ್ತಾ ಇದ್ರ? ಈಗ ಸದ್ಯಕ್ಕೆ ಕಾರ್ನಲ್ಲಂತೂ ಮೃತದೇಹ ಸಿಕ್ಕಿದೆ. ಅವರ ಹೆಸರು ಕೃಷ್ಣ ಯಾದವ್ ಅಂತ ಹೇಳಿ, 45 ವರ್ಷ. ಸೊ ಈಗ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿ ಇಲ್ಲಿ ಬಿಟ್ಟು ಹೋಗಿರಬಹುದು ಅನ್ನುವಂತಹ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಹೇಳ್ತಾ ಇರುವಂಥ ಮಾಹಿತಿ. ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆ ಈಗ ಮುಂದುವರೆದಿದೆ. ಇದು ಬಾಗ್ಲೂರು ಕ್ರಾಸ್ ಬಳಿ, ಅದು 24 ಗಂಟೆನೂ ಕೂಡ ಜನದಿಂದ ಗಿಜುಗುಡುವಂಥ ಜಾಗ ಇದು ಬಾಗ್ಲೂರು ಕ್ರಾಸ್. ಯಾವಾಗಲೂ ಕೂಡ ಅಲ್ಲಿ ಜನ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ 24 ಗಂಟೆಯಲ್ಲಿ. ಹಾಗಾಗಿ ಈ ಬಾಗ್ಲೂರು ಕ್ರಾಸ್ನಲ್ಲಿ ಯಾರು ತಂದು ಬಿಟ್ಟು ಹೋಗಿದ್ದಾರೆ ಆಮೇಲೆ ಗೊತ್ತಾಗುತ್ತೆ ಡೆಫಿನೆಟ್ ಆಗಿ. ಕಾರಣ ಆ ರೋಡಲ್ಲಿ ನಿಮಗೆ ಹೈಯೆಸ್ಟ್ CC ಕ್ಯಾಮ್ರಾಗಳು ಸಿಗುತ್ತೆ. ನಿಮಗೆ ಏರ್ಪೋರ್ಟ್ ರೋಡು ತುಂಬ CC ಕ್ಯಾಮ್ರಾಗಳು ಅಲ್ಲಿ ಅಂಗಡಿಗಳಲ್ಲೂ ಕೂಡ ಇದ್ದಾವೆ. ಗೊತ್ತಾಗುತ್ತೆ ಯಾರು ಬಂದರು ಏನು ಅಂತ ಹೇಳಿ.